ಯಮ್ಮ ತಯಾರಾಗ ಹೋಗೋಣಂತ ಗಣಪತಿ ಗುಡಿಗೆ. ನಾನು ಸಜ್ಜಾಕನಿ, ನಿಮ್ಮಪ್ಪ ನಿಮ್ಮ ಮಗು ಹೇಳ್ಬಿಡು. ಮತ್ ಬಡ ಬಡ ಸಜ್ಜಾಗಿ ಹೋಗೋಣ, ಹೋಗಿ ಬಿಸಿಲಾಗ ಹೊಡೆದ ಬಂದ್ರಾತ. ಹ್ಞೂ ಬೇ. ನೋಡಿದನ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೆಂಗ್ ಕೂತತಿ, ಮುಳಿ ಹಲ್ ತಕೊಂಡು. ಮೊದ್ಲು ಕೋಲಿ ಒಳಗೆ ಹೋಗ್ಕಲ್ವ, ಹಿಂದ ಗಡ್ಸೆ ಬಾಲ ಹಿಡ್ಕೊಂಡು ಜೋತ್ ಬಿದ್ರ ಏನ್ ಮಾಡ್ಲಾನ. ಬಾ ಇಡ್ಲಿ ತಿಂತಿ? इडली बा मत देख, तुम अच्छे बच्चे हो ना, इडली खा के चुपचाप खेलना, ठीक है? ओके आंटी, चल. ಯಮ್ಮ ಯಮ್ಮ ಯವ್ವ ಯಪ್ಪ ಸಂತೋಷ್ ತಯಾರಾದಿಪ್ಪ ನಾವು. ಅವ್ವ ಒದ್ರಿದ್ಯಾ ಯಪ್ಪ? ಅವ್ವನವಲ್ಲ ಇತ್ತಾಗಿನ ರೂಮ್ನಾಗ ಅದ ಅಂತಡಿ, ಅಮ್ಮ ಕೊರದ್ ಬರ್ತಾನಿ. ಯಮ್ಮ ಬೇ ಯಮ್ಮ. ಸಂತಪ್ಪ ಆ ತಡಿಪ, ಸಜ್ಜಾಗೇನಿ ಓಟ್ ಚಸ್ಮ ಹಾಕೊಳ್ಳಾಕುಂತಾನಿ, ಬಂದೆ. ಸಜ್ಜಾಗೆ ಅಂತಡಿ ಬರ್ತಾಳ. ಉಷ್ಟ್ರು ಕೂಡ ಒಮ್ಮೆ ಲಿಫ್ಟ್ನಾಗ ಹೋಗ್ಬಿಡೋನು, ಯಾಕಂದ್ರೆ ಮನಿದು ಹೆದರಿಕೆ ಬರ್ತೈತಿ. ಅಮ್ಮ ಒಬ್ಬಕ್ಕೆ ಬಿಡೋದು ಬೇಡ, ಉಷ್ಟ್ರು ಕೂಡ ಹೋಗಿ ಇಳೇನು. ಸುರೇಶ್ ಅಣ್ಣ ಗಾಡಿ ತೆಗ್ಯಾಕ ಹೋಗ್ಯಾನತಳಗ, ನಾವ 4 ಮಂದಿ ಇಳಿದು ಹೋಗುನಂತ. ಹೂನಾ ಸಂತಪ್ಪ, ನಿಮ್ಮಮ್ಮ ಅಂತೀಯಲ್ಲ ಸುಸೂತ್ರ ಇರ್ಕೊಡಕ್ಕೆಲ್ಲಕಿ. ಒಟ್ಟ ಒಂದ್ ಏನಾರ ಎಡ್ಲು ಗಟ ಹಿಡಿಸ್ಯಾ ಬಿಟ್ಟಿರ್ತಾಳ. ಈಗರ ಅಲ್ಲೇ ಏನ ನೋಡಾಕ ಕರ್ಕೊಂಡ್ ಹೊಂಟಿಯಪ್ಪ. ನೋಡು ಗದ್ಲಾ ಪದ್ಲಾ ಇದ್ರ ಒಟ್ಟು ಹುಷಾರಿಂದ ಆಕಿನ್ ಕರ್ಕೊಂಡ್ ಬರ್ಬೇಕ. ಎತ್ತಾಗರ ನೋಡ್ಕೊಂತ ನಿಂತ್ಲಂದ್ರ ಒಂಟ ಬಿಡ್ತಾಳ ಹಂಗ. ಮತ್ತೆ ಸರಂತೆ ಇರುದಿಲ್ಲಕ್ಕಿಗೆ. ನಮ್ಮ ಅವ್ವಗ ಅನ್ನದ್ ಬಿಡು, ಏನ ನೀ ಮೊದ್ಲ ನೆಟ್ಟಗ ಬರೋದು ಕಲ್ಕೋವಟ. ಯಾಕ ನಾ ಏನ ನೋಡ್ಕೊಂತ ನಿಂದಿರ್ತಾನಿ? ನೀ ನೋಡೋದು ಒಂದಲ್ಲೋ ಯಪ್ಪ, ರಗಡ ಅದಾವ. ಒಂದೇಕ ಅವ್ರ ಮಸಡಿ ನೋಡ್ತಿದಿ, ಆ ಮಸಡ್ಯಾಗ ಕಣ್ಣು ಮೂಗು ಬಾಯಿ ಹೆಂಗೈತಿ ನೋಡ್ತಿದಿ. ಆಮೇಲೆ ತಳಗ್ ಬರ್ತಿದಿ. ಕುತ್ತಿಗ್ಯಾಗ ಎಂತ ಸರ ಹಾಕೊಂಡ್ರ, ಕೊಳ್ಳಾಗ ತಾಳಿ ಐತೆ ಏನಿಲ್ಲ, ಬಂಗಾರದ್ ಹಾಕೊಂಡ್ರ ಏನೋ ಉಮಾ ಗೋಲ್ಡ್ ರೋಡ್ ಗೋಲ್ಡ್ ಹಾಕೊಂಡಾರ, ಇದನ್ನ ನೋಡ್ತಿದಿ. ಬಂಗಾರ ಹಾಕೊಂಡಿದ್ರ ಆ ಸರ ಎಷ್ಟು ತೊಲಿ ಇರ್ಬೋದು ಅಂತ ವಿಚಾರ ಮಾಡ್ತಿದಿ. ಆಮೇಲೆ ಹಂಗ ಕೆಳಗ್ ಬಂದೆ ಅಂದ್ರ ಹೇಳ ಮಟ ಶೀರಿಗೆ ಜಂಪರ್ಗೆ ಹೊಂದತೆ ಏನಿಲ್ಲ. ಮ್ಯಾಚ್ ಮಾಡ್ಯಾರ, ಏನ ಮಿಸ್ ಮ್ಯಾಚ್ ಮಾಡ್ಯಾರ. ಆ ಜಂಪರ್ನ್ಯಾಗ ಕೊಳ್ಳು ಎಷ್ಟು ತಳಗೈತಿ, ಎಷ್ಟು ಮ್ಯಾಲ ಐತಿ, ಏನ್ ಹಿಂದ್ ಯಾ ಡಿಸೈನ್ ಐತಿ, ತೋಳಾಗ ಏನ್ ಡಿಸೈನ್ ಐತಿ, ಸೀರೆಗೆ ಪಾಲ್ ಸಚ್ಚಾರ ಏನ್ ಹಂಗ ಉಟ್ಕೊಂಡಾರ. ಕಡಿಬಿಟ್ಟು ಇನ್ನ ಐತಿ. ಕಿವ್ಯಾನ್ ಒಂದು ಮರ್ತ ಬಿಟ್ಟಿದ್ಯಾ, ಕಿವ್ಯಾಗ ಎಷ್ಟು ಕಡೆ ಚುಚ್ಕೊಂಡಾರ, ಎಂತ ಡಿಸೈನಿನ ಕಿವ್ಯಾನು ಹಾಕೊಂಡಾರ. ಅದು ಎಷ್ಟು ತೂಕದ್ದಿರ್ತತಿ. ಮತ್ ಯಾರ ಕಿವ್ಯಾಗ ಅಂತಾವು ಅದಾವ ನಮ್ಮೂರಾಗ, ಅದನ್ನು ವಿಚಾರ ಮಾಡ್ತಾಳ ಅಲ್ಲೇ ನಿಂತ. ಇಂಥವು ಮಲ್ಲವು ನೀವಿದ್ವಲ್ಲ, ಹೌದು ಇದ್ರಾಗ ಹೂ ಬಂದತಿ, ಅದ್ರಾಗ ಬಂದಿದ್ದಿಲ್ಲ. ಇವ್ರು ಹಳ್ಳ ಹಚ್ಚಿಬಿಟ್ಟಾರವಾ, ಅವರು ಹಳ್ಳ ಹಚ್ಚಿದ್ದಿಲ್ಲ, ಓಟು ಬಂಗಾರದ್ದ ಇತ್ತು ಅಂತ ಇಂಥವೆಲ್ಲ ವಿಚಾರ ಮಾಡ್ಕೊಂತ ಅವ್ರ ಕಿವಿ ಅಂತ ನೋಡ್ತಾಳ. ಎತ್ತನ್ನು ಹಾಕೊಂಡಾರ, ಏನ ಎಳ್ಳನ್ನು ಹಾಕೊಂಡಾರ. ಮುದುಕರಿದ್ರು ಎತ್ತನ್ನು ಹಾಕೊಂಡಿದ್ರು ಅಂದ್ರ ಅವ್ರನ್ನ ನೋಡ್ಕೊಂತ ನಿಂತು ಬಿಡ್ತಾವ ಬಾಯಿ ತಕೊಂಡು. ಇಟ್ ವಯಸ್ಸಾಗೈತಿ, ಎತ್ತರನ್ ಚಪ್ಪಲ್ ಹಾಕೊಂತಾವಲ್ಲ ಇವ ಡುಮ್ರಿ ಅಂತಾವು ಅನ್ನೋದು. ನೋಡಿ ಬಂದ ನನ್ನ ಮುಂದೆ ಹೇಳಕ್ಕೆಲ್ಲ ನೀನ ಹೇಳ್ತಾರ ಮುಂದ ಫೋನ್ಯಾಗ ಹೇಳ್ತಿರ್ತೀಯಲ್ಲ, ಹಿಂಗ್ಲು ಇಲ್ಲಿ ಮಂದಿ ಹಿಂಗ ನೋಡು ಇಂಥ ಸೀರಿ, ಅಯ್ಯೋ ಮುದುಕರಾಗಿ ಇಟ್ಟಿಟ್ಟು ಅಂಗಿ ಹಾಕೊಂತಾವ, ಅಯ್ಯವ್ವ ತಲೆಯಾಗ ಬಿಳೆ ಕೂದ್ಲಿರ್ತಾವು, ಚೂಡಿದಾರ್ ಹಾಕೊಂತಾರ್ಲಿ, ಅಯ್ಯೋ ನಮ್ಮೂರ ನಂಗೆ ಅಲ್ಲಿ ತೆಗಿ ಅಂತ ಹೇಳಿ ಇಷ್ಟು ಉದ್ದ ವರ್ಣನೆ ಮಾಡ್ತಿರ್ತಿದಿ ಫೋನ್ಯಾಗ. ಎಲ್ಲರೂ ಪಾರಕ್ಕ ಪಾತವ್ವ ಮೀನಾಕ್ಷವ್ವ ರೇಣವ್ವ ಹೇಳ್ಕಳ್ಸ್ಯಾರ, ಲಕ್ಷ್ಮಕ್ಕ ಅಲ್ಲಿ ಮಂದಿ ಹೆಂಗದಾರ, ಏನ್ ತಿಂತಾರ, ಏನ್ ಉಂತಾರ, ಏನ್ ಉಡ್ತಾರ, ಹೆಂಗಿರ್ತಾರ, ಅವ್ರ ಮನ್ಯಾಗ ಏನೇನ್ ಇರ್ತತಿ ಏನೇನಿಲ್ಲ, ಮತ್ತ ಅದನ್ನೆಲ್ಲ ತಿಳ್ಕೊಂಡು ಹೇಳ್ತಾನಿ. ನಂದೇನ್ ತೆಪ್ಪು? ತಡಿ, ಅವ್ರಿಗೆ ಏನಾರ ತಿನ್ಲಿ, ಏನಾರ ಉಡ್ಲಿ, ಅವ್ರ ಮನ್ಯಾಗ ಏನಾರ ಇರ್ಲಿ ಇಲ್ದೆ ಇರ್ಲಿ, ನಿಮಗೆಲ್ಲ ಈ ಉಸಾಬರಿ ಯಾಕೆ ಬೇಕು? ಅವ್ರ ಮನ್ಯಾಗ ಏನಾರ ಇಲ್ಲ ಅಂದ್ರೆ ಕೊಡಿಸ್ತೀರ ನೀವು 5 ಮಂದಿ ಗೆಳತಿಯರ್ ಕೂಡಿ ಅವ್ರಿಗೆ? ನಮ್ಗೇನ ಹತ್ತಿರ್ತಾರ ಹೊಂದಿರ್ತಾರ? ಇನ್ನ ನಮ್ ಸಂಘದಾಗಿದ್ದವ್ರಿಗೆ ಕಾರ್ಯಕ ಪಾರಕ ಹೇಳಿದ್ರ ಡಬ್ಬಿ ಡಬರಿ ಗುಂಡಿ ಆಯಾರ ಮಾಡ್ತೇವೆ ಇಷ್ಟೋರು ಕೂಡಿ. ಇವ್ರನ್ನ ಯಾಕ ನಾವ್ ಕೊಡ್ಸಕ್ ಹೋಗೋಣ? ನಮ್ಮೂರಲ್ಲ ಬಟ್ಟೆರಲ್ಲ. ಮತ್ತ ಇವ್ರು ನಮ್ಮ ಊರಲ್ಲ, ಅದಕ್ಕ ಇವ್ರ ವಿಷಯ ತಗೊಂಡು ನಮ್ಮ ಊರವ್ರ ಮುಂದೆ ಯಾಕೆ ಹೇಳಕ್ ಹೋಗಿದಿ ತಾಸ ಗಟ್ಲೆ ಫೋನ್ಯಾಗ? ಗಣಪತಿ ಗುಡಿ ನೋಡಕ್ ಹೋಗುಣ ಅಂತ ಹೇಳಿ ಹುಡುಗ ಕರ್ಕೊಂಡ್ ಹೊಂಟತಿ. ನಿಂದ ಭಾಷಣ ಆತಲ್ಲ, ಬರೇ ನಿಂದ ಕೇಳದಾತ್ ನಾವ. ಈ ಫೋನ್ ಬಂದು ಏನು ಸುಖ ಮಾಡಿಲ್ಲ ನೋಡ್ರಿ. ಇನ್ನು ಹೋಗಿಲ್ಲನ್ರಿ? ಇಲ್ರಿ ಬೇನಿ, ಅಮ್ಮ ತಯಾರಾಗ ಕುಂತಾಳ. ಹೌದನ್ರಿ ಅಣ್ಣ? ಅಮ್ಮಗ್ ಬಂದೆ ಚೂಡಿದಾರ ಹಾಕಬೇಕಾಗಿತ್ತು ನೋಡಿ, ಸುಮ್ಮನೆ ಹಾಕೊಂಡ. ಏ ಬ್ಯಾಡ್ರಿ ಬೇ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಮೊದ್ಲ ನಮ್ಮವ್ವ ಒಂದ್ ನಮ್ನಿ ಹೆಣ್ಮಕ್ಳಕ್ಕಿ ಶುಟ್ಟಿ ಬಂತಂದ್ರ ಏನಾರ ಅಂದ ಬಿಡ್ತಾಳ. ಇವ ಮರಿಯಬೇಡ, ಇವ ಮರಿಯಬೇಡ. ಮೊದ್ಲಾಕಿ ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೆದಾಳ. ಇಂಥವು ಕ್ಯಾಸನ್ನ ಪೀಸನ್ನ ಅಂದ್ರ ಸಿಟ್ಟು ಬರ್ತೈತಿಗೆ, ಅದಕ್ಕ ಮರಿಯಬೇಡ ಯವ್ವ. ಆಕಿ ಚೂಡಿದಾರ ಪಡಿದಾರ ಹಾಕೊಳ್ಳೋದಿಲ್ಲ ತೆಗಿ. ಮೊದ್ಲ ಬಾಯೆಲ್ಲ ಬಗದಾಳೆಲ್ಲ ನಸಗ್ನ ಏನಾರ ಅಂದ ಬಿಡ್ತಾಳ ತಾಯಿ. ಹಳ್ಳಿ ಮಂದಿ ಅಕ್ಕಾರ ಎದಕ್ ಬೇಕು? ನಾವು ಹಳ್ಳಿ ಮಂದಿ. ನಿಮ್ಮಪ್ಪೇನ್ ನಿನ್ನ ದಿಲ್ಲ್ಯಾಗ ಹಡ್ಕೊಂಡ್ ಬಂದಾನ? ದಿಲ್ಲಿ ಅಂದಿಂದ ದ್ಯಾಸ ಆತ್ ನೋಡ್ರಿ ನನಗ. ಖರೇನ ನಮ್ಮವ್ವ ನನ್ನ ಹೊಟ್ಟಿಲಿದ್ಲಂತ ದಿಲ್ಲಿದು ವಾರ್ತಾ ಆಗ ಕುಂತಿತ್ತಂತ್ರಿ. ವಾರ್ತಾ ಕೇಳಿಸ್ಕೊಂತಾನ ನಮ್ಮವ್ಗ ಬ್ಯಾನಿ ಚಲೋ ಆಗಿಬಿಟ್ಟಿದ್ವು ಅಂತ. ಓ ಹಿಂಗನ? ನಿಮ್ಮವ್ಗ ಹೇರ್ಗಿ ಬ್ಯಾನಿ ಬರ್ಲಿ ಅಂತ ಹೇಳಿ ಅವತ್ತ ಟಿವ್ಯಾಗ ದಿಲ್ಲಿದು ವಾರ್ತಾ ಹಾಕ್ಯಾರ ನೋಡು. ಯಾರಿಗ ಗೊತ್ತಪ್ಪ ಮಾರಯ್ಯ, ಇದ್ರು ಇರ್ಬೇಕ ಬಿಡು.
ನಾ ಹುಟ್ಟಿದ ಕೂಡ್ಲೇನ ನೋಡ್ರಿ ಭಾರಿ ಚಂದ ಚಂದ ಹಾಡ್ ಹತ್ತಿದ್ವಂತ ಟಿವ್ಯಾಗ. ಅನ್ಕೊಂಡೆ ನೋಡು ಅದಕ್ಕ. ಹಾ, ನಿಮ್ಮಪ್ಪ ಹುಚ್ಚೊಳೆ ಮಗ ಟಿವಿ ಮುಂದೆ ಹಡ್ದಾನ ನಿನ್ನ. ನಮ್ಮ ಮನೆಗೆ ಎಂದ ಬಂದಿದಿ ಬಲಗಾಲಿಟ್ಟು ಒಂದಲಿಂದ ಬರೇ ನಮ್ಮನ್ನ ಕುಣಸೋದ್ರಾಗ ಅದಿದಿ ನೀನು. ಅದಕ್ಕ ಈಗೂ ಅಂತತಿ ನಮ್ಮಪ್ಪ ನೆನಪಾದ್ರೆ ನನ್ನ ಮಗಳು ಅಂತ ಚಂದ ಮುಹೂರ್ತದಾಗ ಹುಟ್ಟಾಳ, ಆಕಿನ ದಿಲ್ಲಿ ಬಾಂಬೈ ಬೆಂಗಳೂರಿಗೆ ನೌಕರಿದವಂಗ ಮದುವೆ ಮಾಡಿ ಕೊಡ್ಬೇಕಾಗಿತ್ತಂತ ಈಗೂ ಕೊರಗ್ತತ್ ನೋಡು. ಪಾಪ ಮಗಳು ಕಳ್ಳು ಎಳಿತಿತ್ತವಂಗ ಮುದ್ಮೂಳಿಯಾಗ. ಅದಕ್ಕ ನಾನು ಧೈರ್ಯ ತುಂಬ್ತೇನೆ ನಮ್ಮಪ್ಪಗ, ಇರ್ಲಿ ಬಿಡು ಯಪ್ಪ ಒಳಿಯ ನೌಕರಿ ಮಾಡ್ಲಿಕ್ರ ಏನಾತ ಮೊಮ್ಮಕ್ಳು ನೀ ಅನ್ಕೊಂಡಂಗ ದಿಲ್ಲಿ ಬಂಬೈದಾಗ ಮಾಡಕ್ ಕುಂತಾರ ನೌಕರಿನ ಅಂತ ಹೇಳಿ. ಮಗನೇನ್ ಅವನ ನೀನ ನಿಮ್ಮಪ್ಪನ ನಿನ್ನ ಕೂಡ ಓಡಾಡ್ಸ್ ಹೊಡ್ತಾರ. ಕಗ್ಗಾಡ್ ಹಳ್ಳ್ಯಾಗ ಹುಟ್ಟಿ ಓ ಅನ್ನೋ ಅಕ್ಷರ ಇಲ್ಲ, ದಿಲ್ಲಿ ಬಾಂಬೈಕ ಲಗ್ನ ಮಾಡಿ ಕೊಡ್ತಿದ್ನಂತ ನಿಮ್ಮಪ್ಪ. ಅವನ್ನ ನನಗ್ ಬರೋ ಶಿಟ್ಟಿಗೆ ಆ ಕೋಲ್ ತಗೊಂಡ ತಿವುದ ಸಾಯಿಸ್ಬೇಕು ಅವನ್ನ. ಏನಂದಿ? ನಮ್ಮೂರು ಕೆಟ್ಟ ಕಗ್ಗಾಡ್ ಹಳ್ಳಿ, ನಮ್ಮೂರು ಯಾ ದಿಲ್ಲಿಗೆ ಕಡಿಮೆ ಇಲ್ಲ ಏನ? ಈ ಮಾತು ವಾಪಸ್ ತಗೋ. ನಮ್ಮೂರಾಗ 7ನೇ ಮಠ ಸಾಲ ಐತಿ, 3 ಬಾವಿ ಇದಾವ, ಮತ್ತ ಸರ್ಕಾರಿ ದವಾಖಾನಿ ಐತಿ, ಪೋಸ್ಟ್ ಐತಿ, 3 ರೇಷನಿನ ಅಂಗಡಿ ಇದಾವ, 2 ಗುಳಿಗೆ ಅಂಗಡಿ ಇದಾವ, ಅಷ್ಟೇ ದನದ ದವಾಖಾನಿ ಸುಧಾ ಐತಿ. ದನದ ದವಾಖಾನಿ ಐತಿನ? ಬೇಷಾತಲ್ಲ, ನಿಮ್ಮಪ್ಪನ್ನ ಅಲ್ಲೇ ಅಡ್ಮಿಟ್ ಮಾಡಿದ್ರಾತ. ಇಷ್ಟ ನಮ್ಮೂರಾಗ ಅದಾವ. ಅಷ್ಟ ಯಾಕ ಈ ವರ್ಷ ಡಾಂಬರ್ ರೋಡ್ ಮಾಡ್ತಾರಂತ ಊರಾಗಿನ ಎಲ್ಲಾನು. ಏನ ಇಲ್ಲಡ ರೋಡ್ ಆಗ್ಬಿಟ್ರೆ ನಮ್ಮೂರಾಗ ಯಾ ದಿಲ್ಲಿ ಬಂಬೈನು ನಮ್ಮೂರ್ ಮುಂದೆ ಬಗ್ಗಿ ಹೋಗ್ಬೇಕ. ಸಾಕು ಬಿಡ ಮಾರ್ಯಾಳ, ನಿಮ್ಮೂರಾಗ ಇಷ್ಟೆಲ್ಲ ಐತಿ ಅಂತ ಹೇಳಿ ಇಲ್ಲಿಯರಿಗೆ ಏನ್ರ ಗೊತ್ತಾದ್ರ ಇಲ್ಲಿ ಮನಿ ಮಠ ಬಿಟ್ಬಿಟ್ಟು ನಿಮ್ಮೂರಾಗ ಬಂದು ಶಟ್ಲಕ್ಕಾರ ನೋಡು, ಮತ್ತ ಸುಮ್ಮನೆ ಎದ್ದು ಬಿಡು. ಹೌದೌದು ಮಾರಯ್ಯ, ಮತ್ತ ಸುಮ್ಮನೆ ಇರೋದು ಬಾ ಚಲೋ. ಮತ್ತ ಊರಾನರು ನಮ್ ಲಕ್ಷ್ಮಕ್ ಹೋಗಿ ನಮ್ಮ ಊರು ಇಷ್ಟು ಪ್ರಚಾರ ಮಾಡಿ ಇಷ್ಟು ಮಂದಿ ಕರ್ಕೊಂಡ್ ಬಂದಾಳ ಅಂದು ಮತ್ತ ನನ್ನ ಬೈದಾರ. ಮತ್ತ ಅದಕ್ಕ ಒಟ್ಟ ಮಾತಾಡ್ಬಿಡ, ಚುಪ್. ಮನ್ಯಾಗ ಯಾರದಿರಿ? ಯಾರು ನೀವ? ಈ ಮುದಿಕಿ ಯಾರ? ನನಗೂ ತಿಳಿವಲ್ದೆ. ನಾವ್ ಬಂದ ಇಷ್ಟ ದಿನ ತಕ್ಕವ, ಈ ಮುದಿಕಿ ಇವತ್ತ ಬಂದತಿ ನೋಡ್ರಿ. ಇವ್ರು ಯಾರು ನನಗೆ ಗೊತ್ತ ಹಿಡ್ದಿಲ್ಲ. ಪ್ರೀತಿಯ ವೀಕ್ಷಕರ, ನೀವಾದ್ರೂ ನನ್ನ ಗುರ್ತು ಹಿಡ್ದಿರಿ ಅನ್ಕೊಂತೇನಿ. ಗುರ್ತು ಹಿಡ್ದಿರುವುದಿಲ್ಲ ಹಂಗಿದ್ರ ಕಾಮೆಂಟ್ ಮಾಡಿ ನಾ ಯಾರಂತ ಹೇಳಿ ಹೇಳ್ರಿ. ಹಂಗ ಸ್ನೇಹಿತರೆ, ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ಜೊತೆಗೆ ನಮ್ಮ ವಿಡಿಯೋಗಳನ್ನ ಆದಷ್ಟು ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತೀರಿ, ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೇವ್ರಿ, ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮೇಲೆ ಎಂದು ಹಿಂಗ ಇರ್ಲಿ ಸ್ನೇಹಿತರೆ. ಸೋಮವಾರಿಂದ ಶುಕ್ರವಾರ ಮಟನೂ ಆಫೀಸ್ ಇರ್ತತಿ. ಹೆಂಗೋ 4 ಮಂದಿ ಕೂಟ ಹೊತ್ತು ಹೋಗ್ಬಿಡ್ತತಿ. ಈ ಶನಿವಾರ ಐತಾರ ಹೊತ್ತ ಹೋಗಂಗಿಲ್ಲ. ಈ ಹೊರಗಿಂದ ಊಟ ಮಾಡಿ ಮಾಡಿ ಊಟ ಅಂದ್ರ ವೈಕನ್ನಂಗಾಗೈತಿ. ಅಮ್ಮನ ಕೈಯಂದು ತಾಲಿಪಟ್ಟಿ ಎಷ್ಟು ರುಚಿಯಾಗವು. ಅವ್ವ ಮಾಡುವಂತ ಬ್ಯಾಳಿ ಸಾರು, ಒದರಿನ ಚಪಾತಿ, ಉದೂರಂದು ಉಪ್ಪಿಟ್ಟು ಎಲ್ಲಾನು ಕಂಡೇನೇ ಇಲ್ಲ, ತಿಂದೇನೇ ಇಲ್ಲ ಅನ್ನಂಗ ಆಗ್ಬಿಟ್ಟತ್ ನನ್ನ ಜೀವನದಾಗ. ಮತ್ತಿದನ್ನೆಲ್ಲ ತಿನ್ನುವಂತ ಭಾಗ್ಯ ನನಗೆ ಸಿಗತೈತೋ ಏನಿಲ್ಲೋ. ರೊಕ್ಕಿದ್ರ ಎಲ್ಲಾನೂ ಸಿಗತೈತೆ ಅಂತೇಳಿ ಒಂದು ಟೈಮ್ನಾಗ ನಾ ವಿಚಾರ ಮಾಡ್ತಿದ್ದೆ. ಇವತ್ತ ನನ್ನ ಹತ್ರ ರೊಕ್ಕಿರ್ಬೋದು, ಆದ್ರೆ ತಂದೆ ತಾಯಿ ಅಮ್ಮನ ಪ್ರೀತಿ, ಅಣ್ಣತಂಬ್ರ ಪ್ರೀತಿ ಏನೊಂದು ನನ್ನ ಹತ್ರ ಉಳಿದಿಲ್ಲ. ನೌಕರಿ ಬಂದಿಂದ ಮ್ಯಾಗ ಮ್ಯಾಗ ನನಗೆ ಪ್ರಮೋಷನ್ ಹಾಕ್ಕೊಂತನ, ಪಗಾರ ಹೆಚ್ಚಿಗೆ ಹಾಕ್ಕೊಂತನ ಬಂತ. ಹೆಂಗ್ ರೊಕ್ಕ ಬರ್ತೈತಿ ಹಂಗಂಗ ನನ್ನ ಕಣ್ಣು ಕುರುಡಾಗಿಬಿಟ್ವು. ಇದನ್ನೆಲ್ಲ ಪ್ರೀತಿ ಅನುಭವಿಸೋದು ಬಿಟ್ಟು ಬರೇ ದುಡ್ಡು ಇದ್ದವಂಗ ಏನು ಬೇಕಾದ್ರೂ ಸಿಗ್ತೈತೆ ಅನ್ನೋ ಒಂದು ಭ್ರಮೆ ಒಳಗ ಉಳಿದ್ಬಿಟ್ಟೆ. ಈಗ ನನಗೆ ತಿಳಿಯಾಕ ಕುಂತತಿ, ದುಡ್ಡಿನಕ್ಕಿಂತನೂ ನಮ್ಮ ಸಂಬಂಧಗಳ ಪ್ರೀತಿ, ವಾತ್ಸಲ್ಯ, ಕಾಳಜಿ ಬಹಳ ಮುಖ್ಯ ಅಂತ. ಜೀವನದಾಗ ಇಷ್ಟು ಒಂಟಿತನ ನನ್ನ ಕಾಡ್ತಂತ ನಾ ಎಂದೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಾ ಮಾಡಿದ್ದ ನಾ ಉಣ್ಣಾಕತ್ತೇನೆ ಅಷ್ಟೇ. ಎಷ್ಟಂತ ಮಕ್ಕೊಳ್ಳೋದು, ಎಷ್ಟಂತ ಕುಂದ್ರೋದು, ಎಷ್ಟಂತ ಮೊಬೈಲ್ ನೋಡೋದು, ಎಲ್ಲಾನು ಜೀವನಕ್ಕೆ ಬ್ಯಾಸರ ಆಗ್ಬಿಟ್ಟತಿ. ಯಾಕೋ ಇವತ್ತ ಮನ್ಯಾಗೂ ಇರಾಕ್ ಮನಸ್ಸಾಗ್ವಲ್ದು. ಸುಮ್ಮನೆ ಶನಿವಾರ ವಾಡ ಗಣಪತಿ ದರ್ಶನ ಮಾಡ್ಕೊಂಡು ಬರ್ತೇನೆ ಹೋಗಿ. ಸ್ವಲ್ಪ ಮನ್ಸಿಗೆ ಸಮಾಧಾನ ಸಿಗ್ಲಿ. ಎಲ್ಲ ಗಣಪನ ಮೇಲೆ ಭಾರ ಹಾಕ್ತೇನೆ. ಅವನ ಏನು ಮಾಡ್ತಾನೋ ಮಾಡ್ಲಿ. ಯಾರು ಮಾತು ಕೇಳಿದ್ರು ಹೊಟ್ಟಿ ನಮ್ಮ ಮಾತನ್ನ ಕೇಳಂಗಿಲ್ಲ. ಹೊಟ್ಟಿ ಹಸದು ಏನ್ ತಿನ್ಲಿ ಏನ್ ಬಿಡ್ಲಿ ಅನ್ನಂಗಾಗೈತಿ. ಇನ್ನ ನಿರ್ವ ಇಲ್ಲ. ಅಲ್ಲೇ ಹೊರಗೆ ಏನಾರ ಒಂದು ತಿಂದು ಬಂದ್ರಾತ. ಬದುಕಾಕ ತಿನ್ನಬೇಕಲ್ಲ. ಇವತ್ತು ಸಂಜೆ ಮಠ ಆ ಗುಡಿ ಹತ್ರ ಕುಂತು ಒಂದು ಟೈಮ್ ಪಾಸ್ ಮಾಡಿ ಮನೆಗೆ ಬರ್ತೇನೆ. ನೋಡುನು ಆ ಗಣಪ ಏನಾರ ಒಂದು ದಾರಿ ತೋರಿಸ್ತಾನೋ ಏನೋ. ಇಲ್ಲ